ಗ್ರೌಂಡಲ್ಲಿ ಇಂಜುರಿ ಆಗಿದ್ದು. ಗಾಲ್ಫ್ ಕಾರ್ಟಲ್ಲಿ ಎತ್ಕೊಂಡು ಹೋಗ್ತಾರೆ ನನಗೆ. ಆಗ ನನಗೆ 3 ಡಿಸ್ಕ್ ಆಚೆ ಬಂದುಬಿಟ್ಟಿತ್ತು, ಅಂದರೆ ಪ್ರೊಲಾಪ್ಸ್ ಆಗಿ. ಯಾಕೆಂದರೆ ಅದು ಒಂದು ಪಿಕೆಟ್ ಫೆನ್ಸಸ್ ಅಂತ ಇರುತ್ತೆ ಆಸ್ಟ್ರೇಲಿಯಾಲೆಲ್ಲ. ಬೌಂಡ್ರಿ ನೀವು ನೋಡಿರ್ಬೋದು, ಬೌಂಡ್ರಿಗೆ ವರ್ಕೊಂಡು ಕ್ಯಾಚ್ ಹಿಡಿತಾರೆ ಹಿಂಗೆ. ಆ ಪಿಕೆಟ್ ಫೆನ್ಸಸ್ ಅಂತಿದೆಯಲ್ಲ, ಅಲ್ಲಿ ಸ್ಲೈಡ್ ಮಾಡಿ ಹೊಡೆದಾಗ ಕಾಲು ಕಚ್ಕೊಂಡು ನನ್ನ ಬಾಡಿ ತಿರುಗಿಬಿಡ್ತು ಹಿಂಗೆ. ಪಾಂಟಿಂಗ್ ಹೊಡಿತಾರೆ ಹಿಂಗೆ, ಗಂಗೂಲಿ ಬೌಲಿಂಗು. ನಾನು ಹೋಗೋವಾಗ ಸ್ಲೈಡ್ ಮಾಡ್ತೀನಿ, ಕಾಲು ಹಿಂಗೆ ಕಚ್ಕೋತೀನಿ. ಎದ್ದೇಳಿದಾಗ ನನಗೆ ಎಚ್ಚರನೇ ಇಲ್ಲ. ನೆಕ್ಸ್ಟ್ ಐ ರಿಯಲೈಸ್ ನಾನು ಹಾಸ್ಪಿಟಲ್ ಇದ್ದೀನಿ ಅಂತ. ಆಮೇಲೆ ಹಾಸ್ಪಿಟ್ಲಲ್ಲಿ ಆ ವಿಜುವಲ್ಸ್ ನೋಡ್ತಾ ಇದ್ದೆ, ನಾನು ಯಾಕೆ ಹಂಗೆ ಎತ್ಕೊಂಡೋದ್ರು ಅಂತ. ಗಾಲ್ಫ್ ಕಾರ್ಟಲ್ಲಿ ಎತ್ಕೊಂಡೋಗಿರೋದು. ಆಮೇಲೆ ಐ ಡಿಂಟ್ ರಿಕವರ್. ಒಂಥರ 1.5 ವರ್ಷ ಆಯಿತು. ಒಬ್ಬ ಫಿಸಿಯೋ ಕೇಳಲಿಲ್ಲ, ಒಬ್ಬರು ಒಂದು ಕಡೆಯಿಂದ ಫೋನ್ ಮಾಡಲಿಲ್ಲ, ನೀವು ಹೆಂಗಿದ್ಯಾ, ಬದುಕಿದ್ಯಾ, ಇದೆಯಾ ಇಲ್ವಾ ಅಂತ. ಥರ ಮೆಂಟಲಿ ಡ್ರೈನಿಂಗ್ ಅದು. ನಮ್ಮ ಟೀಮ್ ಮೇಟ್ಸ್ ಯಾರು ಒಬ್ರು ಕೇಳಲಿಲ್ವಲ್ಲ ಅನ್ನೋದನ್ನು. ಆವಾಗ ಅನ್ಕೊತಾ ಇದ್ದು, ಈ ಸೆಲ್ಫ್ ಪಿಟಿಗೆ ಈ ಸ್ಪೋರ್ಟಲ್ಲಿ ಅವಕಾಶನೇ ಇಲ್ಲ ಅಂತ. ನೀವು ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ. ಫಿಟ್ಟಾಗಿಲ್ಲ, ಇಂಜುರಿ ಆದರೆ ನಾನೇನಾರ ಎಕ್ಸ್ಟ್ರಾ ಟ್ರೈನ್ ಮಾಡಿ ಆಡಿದ್ರೆ ಖಂಡಿತ ಆಡಿರ್ತಿದ್ದೆ ವಾಪಸ್ಸು. ಆಗ ಮೆಂಟಲಿ ಸಿಕ್ ಅಂತ ಅನಿಸ್ಬಿಡ್ತು. ಇಷ್ಟು ಕಷ್ಟನ ಇಂಟರ್ನ್ಯಾಷನಲ್ ಕ್ರಿಕೆಟು ಅಂತ ಅನ್ನಿಸ್ತಾ ಇತ್ತು. ಏನು ಆಗೋದೇ ಇಲ್ವ ನಮಗೆ. ಆ ಟೈಮಲ್ಲೇ ಇವ್ರು ಬಂದಿದ್ದು, ನಿಮ್ಗೆ ನೆನಪಿರ್ಬೋದು, ವೀರೇಂದ್ರ ಸೆಹ್ವಾಗ್, ಯುವರಾಜ್ ಸಿಂಗ್, ಮೊಹಮ್ಮದ್ ಕೈಫ್, ಇವರೆಲ್ಲ ಬಂದರು. ಅವರೆಲ್ಲ ಒಂದ್ಸಲಿ ಸೆಟ್ಲ್ ಆದಮೇಲೆ ಆ ಮೆಂಟಲ್ ಸ್ಟ್ರೆಂತು ಇರಲಿಲ್ಲ ನನಗೆ ಕಾಂಪೀಟ್ ಮಾಡೋಕ್ಕೆ. ವೆರಿ ಸ್ಯಾಡ್. 2000ಅಲ್ಲಿ ಬ್ಯಾಕ್ ಇಂಜುರೀಸ್ದಿಗೆ ಒಂದಲ್ಲ ಒಂದು ಇಂಜುರಿ ಆಗ್ತಾನೆ ಇತ್ತು. ಬಟ್ ಮೇಜರ್ ಇಂಜುರಿ ಆಗಿದ್ದು ಅಂದರೆ ಆ ಕಣ್ಣಿನ ಆಪ್ರೇಷನ್ ಮಾಡಿಬಿಟ್ರು, ಮಾಡಿಸ್ಬಾರ್ದಾಗಿತ್ತು. ಆಮೇಲೆ ಬಾಲಕಾರಣ ನಿಂತೋಯ್ತು, ಅಲ್ಲೇ ಕೆರಿಯರ್ ಎಂಡ್. ಇಟ್ಸ್ ಅ ವೆರಿ ಫಾರ್ಚುನೇಟ್ ಥಿಂಗ್ ಸರ್. ಅಂದರೆ ಐಸೈಟ್ ತೊಂದರೆ ಆಯಿತು, ಆಪರೇಷನ್ ಮಾಡಿದ? ಇಲ್ಲ, ನನಗೆ ಡ್ರಮ್ ಇತ್ತು. ಈಗ ಎಷ್ಟೊಂದ್ಸಲಿ ನಾವು ಕೋಸ್ಟಲ್ ರೀಜನ್ಗಳಲ್ಲಿ ಆಡ್ತೀವಿ, ಮುಂಬೈ, ಚೆನ್ನೈ, ಕೇರಳ, ಇದರ ಕಡೆ. ಆ ಬೇವ್ತು ಕನ್ನಡಕದ ಮೇಲೆ ಸ್ವೆಟ್ ಕೂತ್ಕೊಳ್ತಾ ಇತ್ತು. ಕನ್ನಡಕ ಅವಾಯ್ಡ್ ಮಾಡೋಕ್ಕೆ ಅಂತ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿದೆ, ಆಗೋದೇ ಇಲ್ಲ ಅದು ಅಂತ ಹೇಳಿದ್ರು. ಎಕ್ಸ್ಟರ್ನಲ್ ಪಾರ್ಟಿಕಲ್ಗೆ ಅವಕಾಶನೇ ಇಲ್ಲ, ಡ್ರೈ ಐಸು ಅಂತ. ಆ ಟೈಮಲ್ಲಿ ಲ್ಯಾಸಿಕ್ ಅಂತ ಬಂದಿತ್ತು. ಅವಾಗ ಇನಿಷಿಯಲ್ ಸ್ಟೇಜಸ್ ಲ್ಯಾಸಿಕ್ಕು, ಅಂದರೆ ಕಣ್ಣಿಗೆ ಲೇಸರ್ ಯೂಸ್ ಮಾಡಿಬಿಟ್ಟು ಕನ್ನಡಕನ ತೆಗಿಬೋದು ಅಂತ. ಲ್ಯಾಸಿಕ್ ಮಾಡಿಸಿದೆ ಅಷ್ಟೇ. 3 months ಆದಮೇಲೆ ನನಗೇನು ಕಾಣಿಸ್ತಾನೆ ಇರಲಿಲ್ಲ. ಬಾಲ್ನ ಫಾಲೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾರು ಹೇಳ್ತಾಯಿದ್ರು, ಇಲ್ಲ ನಿಂಗೆ ರನ್ ಬಂದಿಲ್ಲ, ಔಟ್ ಆಫ್ ಫಾರ್ಮ್, ಅದಕ್ಕೆ ಇದಕ್ಕೆ ಅಂತ. ಅದರ ತನಕ ನಾನು ಎಷ್ಟೊಂದು ರಂಜಿ ಟ್ರಾಫಿ ಮ್ಯಾಚಸ್ 98 ತನಕ ನಾನು ಹೆಲ್ಮೆಟ್ ಹಾಕಿಲ್ಲ ರೆಮನ್. ನನಗೆ ಹೆಲ್ಮೆಟ್ ಏನು ಅಂತಲೇ ಗೊತ್ತಿರಲಿಲ್ಲ. ಫಾಸ್ಟ್ ಬೌಲಿಂಗ್ ಆಡ್ತಾ ಇದ್ದೆ ನಾನು. ಅಂದರೆ ನಾನು ಕನ್ನಡಕ ಅಷ್ಟು ಚೆನ್ನಾಗಿ ಕಾಣೋದು ಬಾಲ್. ಯಾವಾಗ ಡಿಸಿಷನ್ ಮಾಡಿದ್ನೋ ಅವಾಗ ಭಾಳ ಕಷ್ಟ ಅನಿಸ್ಬಿಡ್ದು. ಬಾಲ್ ಪಕ್ಕದಲ್ಲಿ ಹೋಗ್ತಾಯಿದ್ರೆ ಗೊತ್ತಾಗ್ತಾ ಇಲ್ಲ ನನಗೆ. ಗಲ್ಲಿ ಪಾಯಿಂಟಲ್ಲಿ ಫೀಲ್ಡಿಂಗ್ ಮಾಡ್ತೀನಿ, ಹೋದ್ರೆ ಬಾಲೇ ಗೊತ್ತಾಗ್ತಾ ಇರಲಿಲ್ಲ ನನಗೆ. ಅಷ್ಟು ಮೊದಲು ಸಾಮಾನ್ಯಕ್ಕೆ ಶ್ರೀನಾಥ್ 145, 150 ಕ್ಲಾಕ್ ಮಾಡೋರು. ಅವ್ರ ಬೌಲಿಂಗೆಲ್ಲ ನಾವು ನೆಟ್ಸಲ್ಲಿ ಆಡಿ ಅಭ್ಯಾಸ ಇದ್ದವನು. ಮೆತ್ತಿಗೆ ಹಿಂಗೆ ಸುಜಿತ್ ಸೋಮಸುಂದರ್ ಬೌಲಿಂಗು ಆಡಲ್ಲ ನಾನು ಅಂತಂದರೆ ಹೆಂಗಾಗುತ್ತೆ. ಸೊ ಇಷ್ಟು ಚಾಲೆಂಜಿಂಗ್ ಆಗಿತ್ತು ಅಂದರೆ ಯಾರ ಹತ್ರನೂ ಹೋಗಿ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಂಡ್ರೆ ನೀನು ಮೆಂಟಲಿ ವೀಕ್, ಬ್ರ್ಯಾಂಡ್ ಮಾಡಿಬಿಡ್ತಾರೆ. ಆಯಿತು, ಅಲ್ಲೇ ಈ ಥರ ಸಿಕ್ಕಿದ ನೀನು. ಕ್ರಿಕೆಟಲ್ಲಿ ಇದ್ದಿದ್ದೆ ಹಂಗೆ, ಈಗಲೂ ಹಂಗೇನೆ ಇದೆ. ಅದಕ್ಕೆ ನಾನು ಮೆಂಟಲ್ ಇಶ್ಯೂಸ್ ಇರೋರಿಗೆ ನೀವು ಸ್ವಲ್ಪ ಕಂಪ್ಯಾಷನೇಟ್ ಆಗಿರಬೇಕು ಒಂದು. ಯಾಕೆಂದ್ರೆ ಅರ್ಥ ಮಾಡ್ಕೋಬೇಕು ಅವ್ರ ಪಾಯಿಂಟ್ ಆಫ್ ವ್ಯೂಯಿಂದ. ಕೆಲವ್ರು ಲಕ್ಕಿ ಇರೋರು ಸರ್ವೇ ಆಗೋದು ಅಂತ ಹೇಳ್ಬಿಟ್ಟೆ, ಎಲ್ಲರೂ ಈ ಫೇಸಲ್ಲಿ ಹೋಗಿದ್ದಾರೆ. ಬಟ್ ನಂದು ವಿಚಿತ್ರ, ನಂಗೆ ಟೆಕ್ನಿಕಲ್ ಇಶ್ಯೂ ಇರಲಿಲ್ಲ, ನನಗೆ ಫಿಟ್ನೆಸ್ ಇಶ್ಯೂ ಇರಲಿಲ್ಲ. ಬಟ್ ಬಾಲ್ ಕಾಣಲಿಲ್ಲ ಅಂದರೆ ಹೆಂಗೆ ಪಿಕ್ ಮಾಡ್ತೀರಾ? ಹಂಗೂ ನಮಗೆ ಕೋಚ್ ಆದರು ಜಶ್ವಂತ್ ಅವರು ನನ್ನ ಮೇಲೆ ನೀನು ಆಡಲೇಬೇಕು, ಕಾಣಿಸಿರಲಿ, ಸುಳ್ಳು ಹೇಳ್ತಾ ಇದೆಯಾ, ಆಡಬೇಕು ಅಂತ 1 ವರ್ಷ ಆಡಿಸ್ಬಿಟ್ರು ರಂಜಿ ಟ್ರೋಫಿ ನನಗೆ. ಅದ್ರಲ್ಲಿ ಒಂದು 100 ಹೊಡೆದೆ ನಾನು ತಮಿಳ್ನಾಡು ಮೇಲೆ. ಇಮ್ಯಾಜಿನ್ ಮಾಡಿ, ಅದು ತಮಿಳ್ನಾಡು ಮೇಲೆ. ಅದನ್ನೇ ಯಾಕೆಂದ್ರೆ ನಮ್ಗೆ ಅವ್ರ ಮೇಲೆ ಅಂದರೆ ಥರ ಜಿದ್ದಿ ಆಡ್ತಾ ಇದ್ದು ಮ್ಯಾಚ್ಗಳೆಲ್ಲನೂ. ಸೊ ಮ್ಯಾಕ್ಸಿಮಮ್ ನಂಬರ್ 1 ತಮಿಳ್ನಾಡು ಮೇಲೆ ಇದ್ದು. ನಂಗೆ ಅರ್ಧ ಕಣ್ಣಲ್ಲಿ ಎಲ್ ಬಾಲಾಜಿ ಅಂಡ್ಕೋ ಅವ್ರದ್ದು 100 ನೋಡ್ತೀನಿ. ಆಮೇಲೆ ನಾನು ಕರೆದು ಹೇಳ್ತೀನಿ, ದಯವಿಟ್ಟು ಬಿಟ್ಬಿಡಿ, ನನ್ನಿಂದ ಬೇರೆಯವ್ನ ಕೆರಿಯರು ಹಾಳಾಗ್ತಾ ಇದೆ, ನನಗೂ ಇಷ್ಟ ಆಗ್ತಾ ಇಲ್ಲ ಆಡೋದಕ್ಕೋಸ್ಕರ. ಆಮೇಲೆ ನಾನು ಇಲ್ಲೇ ನಿಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳ್ದಿರ ಒಂದಿನ ಹೋಗಿ ರಿಟೈರ್ಮೆಂಟ್ ಪ್ರೆಸ್ ಕಾನ್ಫರೆನ್ಸ್ ಕರೆದು ಅನೌನ್ಸ್ ಮಾಡಿಬಿಟ್ಟು ನಮ್ಮ ಸೀನಿಯರ್ ಕ್ರಿಕೆಟರ್ಗಳು ಬಾಯಿಗೆ ಬಂದಾಗ ಬೈದು, ಹಿಂಗೆ ಅನೌನ್ಸ್ ಮಾಡಿಬಿಡ್ತೀಯ, ನಾವೆಲ್ಲ ಇದೀವ ಬದುಕಿದ್ವ ಅಂತ ಯೋಚನೆ ಇಲ್ಲ, ಮೋಸ್ಟ್ ಸೆಲ್ಫಿಶ್ ಪರ್ಸನ್ ನೀನು, ನಮ್ಮ ಜೊತೆ ಆಡ್ಬಿಟ್ಟು ಒಂದು ಮಾತು ಹೇಳಲಿಲ್ಲ, ರಿಟೈರ್ಮೆಂಟ್ ಅನೌನ್ಸ್ ಮಾಡಿದೆ ಅಂತನಿಂದ. ಆ ಮೊಮೆಂಟಲ್ಲಿ ಹಂಗಿತ್ತು, ಅನೌನ್ಸ್ ಮಾಡಿದೆ, ಒನ್ಸ್ ಫಾರ್ ಆಲ್ ಎಂಡ್ ಮಾಡಿದೆ. ಆ ಫೇಸ್ ಹೆಂಗಿತ್ತು? ಯಾಕಂದ್ರೆ ಆ ಡಿಸಿಷನ್ ತಗೊಳ್ಳೋದು, ಯಾಕಂದ್ರೆ ಯುವರ್ 32, ನೀವು ಹೇಳಿದ ಹಾಗೆ 32ಕ್ಕೆ ನನ್ನ ಕರಿಯರ್ ಮುಗಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ನೂ ಲಾಂಗ್ ವೇ ಟು ಗೋ. ಸೊ ವಾಟ್ ನೆಕ್ಸ್ಟ್? ಏನಾದರೂ ಒಂದು ವಿಷನ್ ಇತ್ತಾ ಅಥವಾ ನಥಿಂಗ್? ಝೀರೋ. ಅದು ಡಿಸಿಷನ್ ತಗೊಂಡಿದ್ದು ಹರಿನಲ್ಲಿ, ಎಮೋಷನಲ್ ಆಗಿ ಡಿಸಿಷನ್ ತಗೊಂಡಿದ್ದು. ಅದು ಗೊತ್ತಿತ್ತು ನಂಗೆ ಆಡೋಕ್ಕಾಗಲ್ಲ. ಇಮ್ಯಾಜಿನ್ ಮಾಡಿ, 20 ವರ್ಷ ನೀವು ಕ್ರಿಕೆಟ್ ಆಡ್ಬಿಟ್ಟು ಚಿಕ್ಕ ಹುಡುಗ ಇದ್ದಾಗಿಂದ ಇರೋ ಬರೋ ಹೈ ಎಲ್ಲ ನೋಡ್ಬಿಟ್ಟು, ಫ್ರಮ್ ಕ್ಲಬ್ ಕ್ರಿಕೆಟು ಇನ್ ಕ್ರಿಕೆಟು ನೋಡ್ಬಿಟ್ಟು, ಆ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಗೊತ್ತಾದ ತಕ್ಷಣ ನೀನು ನೆಕ್ಸ್ಟ್ ಡೇ ಆಡಲ್ಲ ಅಂತಂದಾಗ ಹೆಂಗಿರುತ್ತೆ ಅಂತ. ನೀವು ಒನ್ ಫೈನ್ ಡೇ ಯಾರು ಫಿಲ್ಮ್ ಆಕ್ಟರ್ಗೆ ಹೇಳ್ಬಿಡಿ, ನೀನು ನಾಳೆಯಿಂದ ಫಿಲ್ಮ್ ಅಂತ, ನೀವು ನಾಳೆ ಆ್ಯಂಕರಿಂಗ್ ಮಾಡಿಬಿಡಿ, ಬಿಟ್ಬಿಡಿ. ವೆರಿ ಡಿಫಿಕಲ್ಟ್. ಕಷ್ಟ, ಇದಾಗದೇ ಇಲ್ಲ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಲೂ ಗೊತ್ತಿಲ್ಲ ನನಗೆ. ಮನೇಲಿ ಹೋಗಿ ಹೇಳ್ದೆ, ಮನೇಲಿ ಬೇಜಾನ್ ಬೈದರು, ಹಂಗೆಲ್ಲ ಮಾಡಬೇಡ, ಸುಮ್ಮನೆ ನೋಡ್ಕೋ, ಏನೋ ಆಡೋಕ್ಕಾಗತ್ತಾ ಅಂತ.
ಆವಾಗ ನಾನೇ 2004-2005 ನೀವು ಅರ್ನಿಂಗ್ಸು ಅಷ್ಟೊಂದು ಇರಲಿಲ್ಲ. ನೀವು ಆಡ್ತು ಅಂತಂದರೆ ಟೈಮ್ ವೇಸ್ಟ್, ಮನೇನೂ ನಡೀತಾ ಇರಲಿಲ್ಲ. ಸೊ ಹಾಗಾಗಿ ಆವಾಗ ಮದುವೆ ಬೇರೆ ಆಗಿದ್ದೆ. ಎನಿವೆ ನಾನು ಹೇಳಿದೆ ಚಾನ್ಸೇ ಇಲ್ಲ, ಇನ್ನು ಏನಾರು ಬೇರೆ ಏನಾರು ಮಾಡಬೇಕು. ಕ್ರಿಕೆಟಲ್ಲಿ ಮಾಡ್ತೀನೋ ಆಚೆ ಕಡೆ ನಾವು ಮಾಡ್ತೀನೋ, ಅಟ್ಲೀಸ್ಟ್ ಸಮಥಿಂಗ್ ಏನಾರು ಆಚೆ ಮಾಡಬೇಕು. ಇಲ್ಲಿ ರಂಜಿ ಟ್ರೋಫಿ ಆಡೋದಿನ ನಾನು ಬಿಟ್ಟ ತಕ್ಷಣ ಶುರು ಆಯ್ತು ನೋಡಿ, ಟೆಲಿವಿಷನ್ ರೈಟ್ಸ್ದು ದುಡ್ಡು ಬಂತು ನಿಮಗೆ ಡೊಮೆಸ್ಟಿಕ್ ಪ್ಲೇಯರ್ಸ್ಗೆ ಅಂತ. ಎಲ್ಲರೂ ಕೆರಿಯರ್ ಮಾಡಿದ್ರು. ಅವಾಗ ಜಸ್ಟ್ ಆ ಒಂದು ಆ ಥ್ರೆಶೋಲ್ಡಲ್ಲಿ ಬಿಟ್ಟಿದ್ದು ನಾನು. ಅಕಸ್ಮಾತ್ ಹಂಗೆ ದುಡ್ಡಿತ್ತು ಆಡ್ತೀಯ ಅಂತಿದ್ರೆ ಖಂಡಿತ ಆಡ್ತಾ ಇರಲಿಲ್ಲ, ಯಾಕೆಂದ್ರೆ ಆಡೋಕ್ಕಾಗಲ್ಲ ಅಂತ ನಂಗೆ ಗೊತ್ತಿದ್ದು. ನನಗೆ ಅದಕ್ಕೆ ಬೇರೆ ಆಲ್ಟರ್ನೇಟ್ ಇರಲಿಲ್ಲ ವಿಜಯ್, ಮತ್ತೇನಾದ್ರು ಆಪರೇಟ್ ಮಾಡೋದು ಎಲ್ಲ ಟ್ರೈ ಮಾಡಿಬಿಟ್ವಿ, ಏನಾದರೂ ಆಲ್ಟರ್ನೇಟ್ ಇಲ್ಲ ಅಂತ ಹೇಳ್ಬಿಟ್ಟು. ಈಗಲೂ ಕೂಡ ನನ್ನ ಕಣ್ಣು ಗುಡ್ಡೆಗಳು ನೀವು ನೋಡಿ, ಇವಾಗ ನಾನು ಕ್ಯಾಮ್ರಾ ನೋಡ್ರಿ ಒಂದ್ಸಲ ಇಲ್ಲಿ ನೋಡ್ತೀನಿ ಅಲ್ಲಿ ನೋಡ್ತೀನಿ, ಅದು ಅಭ್ಯಾಸ ಆಗ್ಬಿಟ್ಟಿದೆ ನನಗದು. ಹಂಗಿದ್ರೆ ಆಗೋದೇ ಇಲ್ಲ ಅಂತ ಗೊತ್ತಾಯ್ತು. ಸೊ ಐ ಥಿಂಕ್ ನಾನು ಯಾರಿಗೊಬ್ರು ಮೋಸ ಮಾಡ್ದಂಗೆ ಆಗುತ್ತೆ ಇನ್ನೊಬ್ಬ ಪ್ಲೇಯರ್ಗೆ ಅಂತ. ಎಷ್ಟೊಂದು ಜನ ಫೋನ್ ಮಾಡಿದ್ರು, ಇಲ್ಲ ಆಡು ಪರವಾಗಿಲ್ಲ ಅಂತ. ಆಮೇಲೆ ಏನು ಸಾಧನೆ ಮಾಡಿ ಏನು ಮಾಡಬೇಕಾಯ್ತು. ಇಂಡಿಯನ್ ಟೀಮ್ಗಂತೂ ಬರೋಕ್ಕಾಗ್ತಾ ಇರಲಿಲ್ಲ, ಅಂದರೆ ಆ ಲೆವೆಲ್ ಫಿಟ್ನೆಸ್ಸೇ ಬೇರೆ ಇಂಡಿಯನ್ ಟೀಮ್ಗೆ. ಹಂಗೂ ಟ್ರೈ ಮಾಡ್ದು. ಇನ್ಫ್ಯಾಕ್ಟ್ 2004 ಗಂಗೂಲಿ ಮನೆಗೆ ಫೋನ್ ಮಾಡಿ ನೀನು ಆಡ್ತೀಯ ಅಂತ ಹೇಳ್ಬಿಟ್ಟು ಜಿಂಬಾಬ್ವೆ ಸೀರೀಸ್ ಕಂಬ್ಯಾಕ್ ಮಾಡಿಸಿದ್ರು. ಆವಾಗಲೇ ಯುವರಾಜ್ ಸಿಂಗ್ ಕಂಬ್ಯಾಕ್ ಮಾಡಿದ್ದು, ನಾನು ಯುವರಾಜ್ ಸಿಂಗ್ ಒಟ್ಟಿಗೆ ಕಂಬ್ಯಾಕ್ ಮಾಡಿದ್ವಿ. ಅವರು ಡ್ರಾಪ್ ಆಗಿ ವಾಪಸ್ ಕಂಬ್ಯಾಕ್, ನಾನು ಇಂಜುರಿಯಿಂದ ವಾಪಸ್ ಕಂಬ್ಯಾಕು. ಯುವರಾಜ್ ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಆಡ್ತು ಜಿಂಬಾಬ್ವೆ ಅಗೇನ್ಸ್ಟ್. ಆ ಮ್ಯಾಚ್ ನಾನು ಆಡಲ್ಲ. ಲಾಸ್ಟ್ ಗೇಮ್ ಒಂದು ಮ್ಯಾಚ್ ಸಿಗುತ್ತೆ, 49th ಓವರ್ ಲಾಸ್ಟ್ ಬಾಲ್ ಬ್ಯಾಟಿಂಗ್ ಸಿಗುತ್ತೆ ನನಗೆ. ಅದಾದರೆ ದಟ್ ವಾಸ್ ಮೈ ಲಾಸ್ಟ್ ಬಾಲ್ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ. ದಿನೇಶ್ ಮೋಗೆ ಒಂದು 100 ಹೊಡಿತಾರೆ ಇದರಲ್ಲಿ ಗುವಾಹತಿನಲ್ಲಿ. ನಾನು ಪ್ಯಾಡ್ ಕಟ್ಕೊಂಡಿದ್ದು ನಂಬರ್ 4. ಗಂಗೂಲಿ ಡೆಲಿಬ್ರೇಟಾಗಿ ನೀನು ಬೇಕು ಕಳಿಸಿ ಅಂತ ಪ್ಯಾಡ್ ಕಟ್ ಕೂಡಿಸಿ ಅವ್ರು 100, ನಾನು ಆಮೇಲೆ ಹೋಗಿ ಬ್ಯಾಟಿಂಗು. ಸೊ ನಾನು ಅಂದ್ಕೊಂಡೆ ನಾ ಆಡೋದಿಲ್ಲ, ಅವಕಾಶನೇ ಇಲ್ಲ. ಯಾಕೆಂದ್ರೆ ಯುವರಾಜ್ ವಾಸ್ ದ ನೆಕ್ಸ್ಟ್ ಬಿಗ್ ಥಿಂಗ್. ಅವಾಗ ಸೇವಾಗ್ ಯುವರಾಜ್ ಎಲ್ಲ ಸೂಪರ್ವಾಗಿ ಆಡಿದ್ರು. ನೋಡೋದು ಬಟ್ ರೇಟ್ ಏನಿಲ್ಲ, ಬಟ್ ಯಾವತ್ತಿದ್ರು ಆ ಒಂದು ಕಷ್ಟ ಇದ್ದಿದ್ದೇನೆ. ಅದನ್ನು ಹೇಳ್ಕೊಳ್ಳೋಕ್ಕಲ್ಲ. ನಮ್ಮ ದೇಶದಲ್ಲಿ ಇದೆಯಲ್ಲ, ನೀ ಫೇಲ್ಯೂ ಅಂದರೆ ನೀನು ತುಳಿದು ಬಿಡ್ತಾರೆ ಹಾಕೊಂಡು. ಸೊ ಕಂಪ್ಲೀಟ್ಲಿ ಅಬ್ಲಿವೇಟೆಡ್ ಒಂಥರ ಸೀನಿಗೆ ಬಂದಿಲ್ಲ ನಾನು. ಎಲ್ಲಿ ಕ್ರಿಕೆಟ್ ಗ್ರೌಂಡ್ ಕಾಣಿಸ್ಕೊಂಡಿಲ್ಲ, ಬ್ಯಾಟ್ ಮುಟ್ಟಿಲ್ಲ, ಏನಿಲ್ಲ, ಡೆಸ್ಪರೇಷನಲ್ಲಿ.